ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸರ್. ಭಾಳ ದಿವಸ ಆಯಿತು ನಿಮ್ಮ ಜೊತೆ ಬಂದು. ಇವತ್ತು ನನ್ನ ಸ್ನೇಹಿತರಾದ ಉದಯ್ ಶೇಖರ್ ಅವರಿದ್ದಾರೆ. ಅವರು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ರಾಷ್ಟ್ರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರ್ತಕ್ಕಂಥವ್ರು. ಅವ್ರ ಜೊತೆಗೆ ಮಾತಾಡಬೇಕು ಅನ್ನಿಸ್ತು, ಅವ್ರ ಮನೆಗೆ ಬಂದಿದ್ದೀನಿ. ಉದಯ್ ಶೇಖರ್ ಅವರೇ ನಮಸ್ಕಾರ. ನಮ್ಮ ವಾಹಿನಿಗೆ ನಿಮ್ದು 2 ನುಡಿ ಮುತ್ತುಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಈಗೇನು ರಾಜಕೀಯ ನೋಡ್ತಾ ಇದ್ದೀರಿ, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಅಂದರೆ ಪ್ರತಿ 5 ವರ್ಷಕ್ಕೆ ಬರೋ ಎಲೆಕ್ಷನ್ ಬಂದಂಗೆ ಬಂದಿದೆ. ಬಟ್ ಬೆಂಗಾಲ್ ಈಸ್ ಡಿಫ್ರೆನ್ಸ್. ಯಾಕಂದರೆ ಪ್ರತಿ 5 ವರ್ಷಕ್ಕೂ ಒಂದು ಎಲೆಕ್ಷನ್ ಬರುತ್ತೆ, ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಇನ್ನೊಬ್ರು ಬರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ 15 ವರ್ಷದಿಂದ ಬೆಂಗಾಲಲ್ಲಿ ಒಬ್ಬರೇ ಇದ್ದಾರೆ. ಅವ್ರ ಮೇಲೆ ಪ್ರಜಾ ವ್ಯತಿರೇಕ ಅನ್ನೋದಾಗಲಿ, ಜನಗಳಿಗೆ ಅಷ್ಟು ಇನ್ನು ಸಾಕು ಅನ್ನೋ ಮೂಮೆಂಟಿಗೆ ಬಂದುಬಿಟ್ಟಿದೆ, ಅದು ಎಲ್ಲರಿಗೂ ಗೊತ್ತು. ಬಟ್ ಈಗ ನೋಡಿ, ನಮಗೆ ಸ್ವಾತಂತ್ರ್ಯ ಬಂದು 1947 ಸ್ವಾತಂತ್ರ್ಯ ಬಂತು ಅಂತಾರೆ. ಬಟ್ ನಿಜವಾದ ಸ್ವಾತಂತ್ರ್ಯ ಬೆಂಗಾಲ್ಗೆ ಇವಾಗ ಸಿಕ್ಕಿದೆ. ಕೆಲವ್ರು ಹೇಳೋದೇನಂತಾರೆ, ಮೇ 10th ರಿಸಲ್ಟು, ಮೇ 4th ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಅನ್ನೋ ಥರ ಇದೆ ಅವ್ರ ಜನಗಳಿಗೆ. ತೀರಾ ದೇಶಕ್ಕೆಲ್ಲ ಸ್ವಾತಂತ್ರ್ಯ ಬಂದಿದ್ದು ಒಂಥರ, ಆದರೆ ಬೆಂಗಾಲ್ಗೆ ಇರೋ ಫೀಲಿಂಗೇ ಬೇರೆ. ಯಾಕಂದರೆ ಇವತ್ತು ಅಲ್ಲಿ ಇರೋ ಜನಗಳ ಆ ಖುಷಿ, ಆ ಫೀಲಿಂಗು, ಆ ಸಂಭ್ರಮ ಇದೆಲ್ಲ ನೋಡ್ತಾ ಇದ್ದರೆ ಏನು ಮಾಮೂಲಿ ಒಂದು ಎಲೆಕ್ಷನ್ಗೆ ಇಷ್ಟೊಂದು ರಿಫ್ಲೆಕ್ಷನ್ ಇರಬೇಕಾ ಅನ್ನಿಸ್ತದೆ. ನಾವು ಮಾಮೂಲಿಯಾಗಿ ನಾವು ಹೆಂಗೆ ಇದು ಮಾಡ್ತೀವಿ, ಒಂದು ಎಲೆಕ್ಷನಲ್ಲಿ ಗೆದ್ದರೆ ಒನ್ ಡೇ 2 ಡೇಸ್ ಅದ್ರ ಬಗ್ಗೆ ಮಾತಾಡ್ಕೊತೀವಿ. ಆದರೆ ಇವತ್ತು ಬೆಂಗಾಲಲ್ಲಿ ಸಿಟಿಗಳಲ್ಲಾಗಲಿ, ಬೆಂಗಾಲಿರೋ ಕಲ್ಕತ್ತಾ ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಓಕೆ, ಪ್ಲಸ್ಸು ಹಳ್ಳಿಗಳಂತೂ ಈಗಲೂ ಒಂಥರ ಹೊಸ ಜನ್ಮ ತಾಳ್ದಂಗಿದೆ ಅವರ ಪರಿಸ್ಥಿತಿ ಇವತ್ತು. ಎಲ್ಲ ಒಂದು ಕಡೆ ಈ ಬಾಂಗ್ಲಾದೇಶಿಯನ್ನರು ಹೋಗ್ತಾ ಇದ್ದಾರೆ ವಾಪಸ್ಸು ಅಂತ ಸುದ್ದಿಯಲ್ಲಿ ನೋಡಿದ್ವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಬಾಂಗ್ಲಾದೇಶಿಯರು ಹೋಗ್ತಾ ಇದ್ದಾರಂತೆ, ಅವ್ರ ಅನುಕೂಲವಾದಂಥ ಗೌರ್ನಮೆಂಟ್ ಇಷ್ಟು ದಿವಸ ಇತ್ತು, ಅವ್ರಿಗೆ ಅದೇನು ಹೇಳ್ತಾರಲ್ಲ, ಮುಸ್ಲಿಂ ಅಪೀಸ್ಮೆಂಟ್ ಅಂತ, ಅದು ಎಲ್ಲ ಪಾರ್ಟಿಗಳು ಮಾಡ್ದಂಗೆ ಅವರು ಮಾಡಿದ್ದಾರೆ. ಬಟ್ ಇವರು ಒಂದು ಸ್ವಲ್ಪ ಎಕ್ಸ್ಟ್ರಾನೇ. ಯಾಕಂದರೆ ಇಂಡಿಯನ್ ಮುಸ್ಲಿಮ್ಸ್ಗೆ ನೀವು ಅಪೀಸ್ಮೆಂಟ್ ಮಾಡಿದ್ರೆ ಒಂಥರ ಅರ್ಥ ಇರುತ್ತೆ, ವೋಟ್ ಬ್ಯಾಂಕು ಅದಂತ. ಬಟ್ ಅವರು ಬಾಂಗ್ಲಾದೇಶದಿಂದ ಬಂದಿರೋ ರೋಹಿಂಗ್ಯಾಸು, ಬಾಂಗ್ಲಾ ಮುಸ್ಲಿಮ್ಸರು, ಅಲ್ಲಿ ಬರೋವ್ರಿಗೂ ನೀವು ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು, ಗೌರ್ನಮೆಂಟ್ ಕೊಡುವಂಥ ರೇಷನ್ ಫೆಸಿಲಿಟೀಸು ಎಲ್ಲ A to Z ನೀವು ಕೊಟ್ಕೊಂಡು ಹೋಗ್ತಾಯಿದ್ರೆ, ಸಾಮಾನ್ಯ ನಮ್ಮಂಥ ಟ್ಯಾಕ್ಸ್ ಕೊಟ್ಟವ್ರಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಯಿತು. ಪ್ಲಸ್ಸು ಹೋಗ್ಲಿ, ಇಲ್ಲಿರೋ ಜನಗಳಿಗೆ, ಅಲ್ಲಿರೋ ಬೆಂಗಾಲಿಗಳಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ತೊಂದರೆ ಇಲ್ಲ, ಪರವಾಗಿಲ್ಲ, ನಮ್ಮವರೇ ತಿಂದರು, ನಮ್ಮವ್ರು ತಾನೇ ನಮ್ಮ ದುಡ್ಡು ತಿಂತಾರೆ, ಒಂದು ಸಮಾಧಾನ ಇರುತ್ತೆ. ಬಟ್ ಇದಲ್ವಲ್ಲ, ಇಲ್ಲೇನಾಗಿದೆ, ದೇಶ ಹೆಂಗಾದರೂ ಹೋಗಲಿ, ಹೇಗಾದರೂ ಹೋಗಲಿ, ನನ್ನ ರಾಜಕೀಯವಾಗಿ ನಾನು ಸ್ಟ್ರಾಂಗ್ ಆಗಿರಬೇಕು, ನಾನೇ ಚೆನ್ನಾಗಿರಬೇಕು ಅನ್ನೋದು ಒಂದು ಜಾಸ್ತಿ ಆಯಿತು. ಪ್ಲಸ್ಸು ಅಲ್ಲಿ ಹಿಂದೂಸ್ನ ಹೇಗೆ ನಡೆಸ್ಕೊಂಡ್ರು. ಯಾಕಂದರೆ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಟ್ರೈನಿ ವಿದ್ಯಾರ್ಥಿನಿಯನ್ನು ರೇಪ್ ಮಾಡಿ, ಮರ್ಡರ್ ಮಾಡಿ, ಪಡಬಾರ್ದಂಥ ಪಾಠ ಎಲ್ಲ ಪಟ್ಟರು. ಜನಗಳೆಲ್ಲ, ಅಲ್ಲಿರೋ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ತಿಂಗಳಾನುಗಟ್ಟಲೆ ಸ್ಟ್ರೈಕ್ ಮಾಡಿದ್ರು. ಬಟ್ ಯಾವುದಕ್ಕೂ ಜಗ್ಲಿಲ್ಲ ಮಮತಾ ಬ್ಯಾನರ್ಜಿ. ಅದು ಸಹಜವಾಗೇ ಜನಗಳಲ್ಲಿ ಒಂದು ಅಭದ್ರತಾ ಭಾವನೆ. ಲೇಡೀಸ್ಗೆ ಬಂದು, ನೀವು ಯಾಕ್ರೆ 7 ಗಂಟೆ ಮೇಲೆ ಹೊರಗಡೆ ಬರ್ತೀರಾ, ಮನೆಗೆ ಹೋಗ್ರಿ, ಮನೆಯಲ್ಲಿ ಇಟ್ಕೊಳ್ಳಿ, ನೀವು ಹೊರಗಡೆ ಬಂದರೆ ತಾನೇ ಇದೆಲ್ಲ ಆಗೋದು ಅಂದರೆ ಏನು ಅರ್ಥ ಅದು? ಅದೆಲ್ಲ ಆಗಿದೆ. ಆಮೇಲೆ ಸಂದೇಶ್ ಖಾಲಿ, ಇವೆಲ್ಲ ಗೊತ್ತಿರೋದೇ, ನಾನೇನು ಹೊಸದಾಗಿ ಹೇಳೋದಲ್ಲ, ಇದೆಲ್ಲ ಆಗಿದೆ. ಬಟ್ ಇವತ್ತು ಜನ ರೋಸಿ ಹೋಗಿದ್ದಾರೆ. ಇದು ಸಾಕು, ನಾವು ಎಲ್ಲಿದ್ದೀವಿ ಈಗ. ಯಾರಾದರೂ ಈಗ ನಮ್ಮ ಕರ್ನಾಟಕದಿಂದ ಆಗಲಿ, ಆಂಧ್ರ ಪ್ರದೇಶದಿಂದ ಆಗಲಿ, ನಮ್ಮ ಸೌತಿಂದ ಒಂದು ಬೆಂಗಾಲ್ ಟೂರ್ಗೆ ಹೋದರೆ ನೀವು ಏನು ಹೇಳ್ತಾರೆ ಗೊತ್ತಾ, ಕೋಲ್ಕತ್ತಾ ಸಿಟಿನಲ್ಲಿ ಓಡಾಡಿದವರು ಮುಂದ್ಗಡೆ ಮೈನ್ ರೋಡಲ್ಲಿ ಒಂದು ಸ್ವಲ್ಪ ಮಾಡ್ರನ್ನಾಗಿ ಸ್ವಲ್ಪ ಬಿಲ್ಡಿಂಗ್ಸ್ ಕಾಣುತ್ತೆ ಅಷ್ಟೇ ಹೊತ್ತು. ಒಳಗಡೆ ಹೋಗ್ಬಿಟ್ರೆ ಯಾವಾಗಲೂ 1947 ನಾವು ಹಳೇ ಕಾಲದಲ್ಲಿ ಇದ್ದ ಮನೆಗಳು, ಆ ಥರ ವಾತಾವರಣ ಕಾಣುತ್ತೆ. ಯಾವುದೋ ನಾವು ಬೇರೆ ದೇಶಕ್ಕೆ ಬಂದೇವನೋ ಅನ್ನಿಸೋ, ಬೇರೆ ಕಾಲಕ್ಕೆ ಬಂದೇವನೋ ಅನ್ನಿಸೋ
ಪರಿಸ್ಥಿತಿ ಕಾಣುತ್ತೆ ಅಂತಾರೆ. ಅಂದರೆ ಡೆವಲಪ್ಮೆಂಟ್ ಅನ್ನೋದು ಈಗ ಥ್ರೂಔಟ್ ದೇಶನೇ ಒಂದು ರೀತಿ ಇದ್ದರೆ, ಇಲ್ಲಿ ಬೆಂಗಾಲಿನ ರೀತಿಯೇ ಇವತ್ತು ಇಂಡಿಯನ್ GDP-ನಲ್ಲಿ ಸ್ವಾತಂತ್ರ್ಯ ಬಂದಾಗ ನಂಬರ್ 3 ಪ್ಲೇಸಲ್ಲಿತ್ತದು. ಇವತ್ತು ನಂಬರ್ 24 ನಂಬರಲ್ಲಿದೆ. ಅಂದರೆ ಅರ್ಥ ಏನು? ಫಸ್ಟ್ ಬಂದ ಕಾಂಗ್ರೆಸ್ನವರು ಅಷ್ಟಕ್ಕಷ್ಟೇ, ಅವರನ್ನು ಫಾಲೋ ಮಾಡ್ಕೊಂಡು ಬಂದ ಕಮ್ಯುನಿಸ್ಟ್ರು 34 ವರ್ಷ ಆಡಳಿತ ಮಾಡಿ ಅಧ್ವಾನ ಮಾಡಿ ಇಟ್ಬಿಟ್ರು. ಸರಿ, ಅವ್ರು ಬೇಡ ಅಂದ್ಬಿಟ್ಟು ಅಲ್ಲಿ ಲೋಕಲ್ ಪಾಲಿಟಿಕ್ಸ್ ಮಾಡಿದಂಥ ಸೆಂಟ್ರಲ್ ಪಾಲಿಟಿಕ್ಸಲ್ಲಿದ್ದಂಥ ಮಮತಾ ಬ್ಯಾನರ್ಜಿ ವಾಜಪೇಯಿ ಪೀರಿಯಡಲ್ಲಿ ರೈಲ್ವೆ ಮಿನಿಸ್ಟ್ರು ಆಗಿದ್ರು ಅವರು. ಆಮೇಲೆ ಕಾಂಗ್ರೆಸ್ ಸೇರಿಕೊಂಡ್ರು. ಕಾಂಗ್ರೆಸ್ಸಲ್ಲಿ ವಿಭೇದ ಮಾಡಿಕೊಂಡು ಲೋಕಲ್ಗೆ ಹೋಗ್ಬಿಟ್ರು. ಲೋಕಲ್ ಅಂದರೆ ಬೆಂಗಾಲಲ್ಲಿ ನಾನೇ ಡೆವಲಪ್ ಆಗಬೇಕು ಅನ್ನೋದನ್ನು ಹೋದರು. ಬಟ್ ಅವ್ರು ನಂಬಿ ಜನ ಓಟ್ ಕೊಟ್ಟರು, ಅಧಿಕಾರಕ್ಕೆ ತಂದರು. ಬಟ್ ಅದು ಏನಾಯಿತು, ಅಲ್ಲಿರೋ ಪೊಲಿಟಿಕಲ್ಲಾಗಿದ್ದಂಥ ಕಮ್ಯುನಿಸ್ಟ್ ಕಾರ್ಯಕರ್ತರು, ಗೂಂಡಾಗಳು ಮತ್ತು ಇವರೆಲ್ಲ ಏನು ಮಾಡಿಬಿಟ್ರು, ಆಟೋಮೆಟಿಕ್ಕಾಗಿ TMC ತೃಣಮೂಲ್ ಕಾಂಗ್ರೆಸ್ ಕಡೆ ಸೇರ್ಕೊಂಬಿಟ್ರು. ಯಾಕಂದರೆ ಈಗ ಒಂದು ಮಾಫಿಯಾ ಆಗಲಿ, ಒಂದು ರೌಡಿಸಮ್ ಆಗಲಿ, ಒಂದು ದಬ್ಬಾಳಿಕೆ ನಡೆಸೋವಂಥ ಗ್ಯಾಂಗ್ಗಳಾಗಲಿ, ಅವ್ರಿಗೆ ದುಡ್ಡುಗಿಂತಲೂ ಅವ್ರಿಗೆ ಅಧಿಕಾರದಲ್ಲಿ ಯಾರಿದ್ದಾರೋ ಅವರು ಮುಖ್ಯ. ಕಮ್ಯುನಿಸ್ಟ್ ಕಾರ್ಯಕರ್ತರೆಲ್ಲ ಕಮ್ಯುನಿಸ್ಟ್ ಅಧಿಕಾರ ಹೋದ ತಕ್ಷಣ ಏನು ಮಾಡಿಬಿಟ್ರು, TMCಗೆ ಸೇರಿಬಿಟ್ರು. TMC ಅವ್ರು ಏನು ಮಾಡಿದ್ರು, ಫಸ್ಟು ಬಾಂಗ್ಲಾದೇಶದವರು ವಲಸದಾರರು ಬಂದು ಬೆಂಗಾಲ್ ಹಾಳು ಮಾಡ್ತಾರೆ ಅಂತ ಇವ್ರು ಪಾರ್ಲಿಮೆಂಟಲ್ಲಿ ಹತ್ಕೊಂಡ್ರು. ಯಾರು? ಮಮತಾ ಬ್ಯಾನರ್ಜಿ. ಇವರು ಅಧಿಕಾರಕ್ಕೆ ಬಂದಮೇಲೆ ಅದೇ ಬಾಂಗ್ಲಾದೇಶಿಯರನ್ನ ವೋಟ್ ಬ್ಯಾಂಕಾಗಿ ಮಾಡ್ಕೊಂಬಿಟ್ರು. ಆ ವೋಟ್ ಬ್ಯಾಂಕ್ ಮಾಡಿಕೊಂಡಾಗ ಈ ಕಮ್ಯುನಿಸ್ಟ್ರ ಹತ್ರ ಇದ್ದಂಥ ರೌಡಿಗಳು, ಗೂಂಡಾಗಳು, ಮಾಫಿಯಾ ಗ್ಯಾಂಗ್ಗಳು ಆಟೋಮೆಟಿಕ್ಕಾಗಿ ತೃಣಮೂಲ್ ಪಾರ್ಟಿ ಜೊತೆ ಸೇರಿಕೊಂಡ್ರು. ಅಧಿಕಾರ ಅವರಿದ್ರೆ ಅವ್ರ ಕಡೆ ಸೇರ್ಕೊಂಬಿಟ್ರು. ಹಂಗಾಗಿ ಇಮ್ಮಿಡಿಯೇಟು ಅಲ್ಲೇನಾಯಿತು, 2011ರಲ್ಲೆಲ್ಲ ಫಸ್ಟ್ ಅಧಿಕಾರಕ್ಕೆ ಬಂದಿದ್ದು. ಬಂದಾಗ ಈಗ ಒಬ್ಬರು ಅಧಿಕಾರ ಚೇಂಜ್ ಆಯಿತು ಅಂದರೆ, ಈಗ ನಿಂಗೆ ಮೆಜಾರಿಟಿ ಸೀಟ್ ಒಂದು 105 ಬೇಕಂದ್ರೆ 105 ಬರಬೇಕು, ಬೇರೆಯವ್ರಿಗೂ ಒಂದು 50, 70, 80 ಬರುತ್ತೆ ಅಂತ. ಅದು ಕಮ್ಯುನಿಸ್ಟವರು ಕಂಪ್ಲೀಟ್ ಊಷ್ಟ ಆಗ್ಬಿಟ್ರಲ್ಲಿ. 10 ಸೀಟು 15 ಸೀಟು ಮ್ಯಾಕ್ಸಿಮಮ್ ಅಷ್ಟೇ ಬಂದಿದ್ದು. ಅಷ್ಟು ಸುನಾಮಿ ಸೃಷ್ಟಿ ಮಾಡಿಬಿಟ್ಲು. ಹೋಗಲಿ, ಅಲ್ಲೇನಾದರೂ ಚೇಂಜಸ್ ಆಯಿತಾ, ಬಂದ ಮೇಲೆ ಲೋಕಲ್ ಅಲ್ವಾ ಅಂದ್ಬಿಟ್ಟು ಜನ ಸ್ವಲ್ಪ ನೋಡಿದ್ರು. ಬಟ್ ಅದು ಆ ಕಮ್ಯುನಿಸ್ಟ್ ಕಾರ್ಯಕರ್ತರು, ಕಮ್ಯುನಿಸ್ಟ್ ರೌಡಿಗಳು, ಮಾಫಿಯಾ ಗ್ಯಾಂಗು ಅವ್ರಿಗೆ ಇವ್ರು ಸಪೋರ್ಟ್ ಮಾಡಿಕೊಂಡು ಮೇಯ್ನು ಅಧಿಕಾರ ಮುಖ್ಯ ಆಗೋಯ್ತು. ಅಧಿಕಾರಕ್ಕೋಸ್ಕರ ನಾನೇನು ಬೇಕಾದ್ರೂ ಮಾಡ್ತೀನಿ, ಜನಗಳ ಮೇಲೆ ಜನಗಳಿಗೆ ಡೆವಲಪ್ಮೆಂಟ್, ಸ್ಟೇಟ್ ಡೆವಲಪ್ಮೆಂಟ್ ಆಗಲಿ, ಜನಗಳ ಉದ್ಧಾರ ಆಗಲಿ ಅನ್ನೋದು ಹೋಯ್ತು. ಮೇಯ್ನ್ ಅಧಿಕಾರನೇ ನನಗೆ ಮುಖ್ಯ ಅನ್ನೋದು ಬಂದು 3 ಸಲ ಗೆದ್ದರು ಅವರು. 3 ಸಲ ಗೆದ್ದಿರೋದನ್ನು ತುಂಬ ಅನ್ಯಾಯದಿಂದ, ಮೋಸದಿಂದ. ಯಾಕಂದರೆ ಬಾಂಗ್ಲಾದೇಶಿಯವ್ರಿಗೆ ವೋಟಿಂಗ್ ಕೊಟ್ಟು ಮುಸ್ಲಿಮ್ ಅಪೀಸ್ಮೆಂಟ್ ಮಾಡಿ, ಹಿಂದೂ ಅಪೀಸ್ಮೆಂಟ್ ಮಾಡ್ಕೊಳ್ಳಿ, ಬಟ್ ಹಿಂದೂಗಳನ್ನ ಯಾಕೆ ನೀವು ಬೈಕೊಳ್ಳೋ ಥರ ಬೈಯೋದು, ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇಡೋದು, ಅವ್ರಿಗೆ ಯಾಕೆ? ಈಗ ನೋಡಿ, ಕೆಲವು ದುರ್ಗಾ ದೇವಸ್ಥಾನಗಳಂತೂ ಓಪನೇ ಇಲ್ವಂತೆ ಸುಮಾರು 10-15 ವರ್ಷದಿಂದ. ಇವಾಗ ಓಪನ್ ಆಗ್ತಾಯಿದೆ ಅಂದರೆ, ಅಲ್ಲ, ನೀವು ಒಂದು ಬ್ರಾಹ್ಮಣರು, ಒಬ್ಬರು ಬ್ರಾಹ್ಮಿನ್ಸ್ ಕ್ಯಾಸ್ಟು, ಬೆಂಗಾಲಿ ಬ್ರಾಹ್ಮಿನ್ ಅಂತ, ಅದು ನಿಮ್ಮ ಆಡಳಿತದಲ್ಲಿ ಲೇಡೀಸ್ಗೆ ರಕ್ಷಣೆ ಇಲ್ಲ. ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಒಂದು, ಯಾಕಂದರೆ ನಮ್ಮ ದಸರಾ ಹಬ್ಬ ಅಂದರೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ ಕಲ್ಕತ್ತಾ. ಕಾಳಿ ಮಾತೆಯನ್ನು ಆರಾಧನೆ ಮಾಡೋದೆಲ್ಲ ಅದು ಭಾರಿ ಭಕ್ತಿ ಇದು ಮಾಡ್ತಾರಲ್ಲಿ. ಅಂದದು ಇನ್ನೇನು ಇಲ್ದಿರುವಾಗ ಏನು ಮಾಡಿದ್ರು, ಬೇರೆ ಕಡೆ ನೋಡ್ತಾರೆ. ಬೇರೆ ಕಡೆ ಯಾರಿದ್ದಾರೆ ಅಲ್ಲಿ? ಕಾಂಗ್ರೆಸ್ಸು ಹಾಳಾಗೋಯ್ತು, ಕಮ್ಯುನಿಸ್ಟ್ರಂತೂ ಇನ್ನೂ ಅಟ್ರ್ ಬ್ಲಾಫು, ಇನ್ನಿರೋದು ಯಾವುದು BJP. ಅದು ಜಾತೀಯವಾದ ಅನ್ನೋದು ಒಂದು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅನ್ನೋದು ಬಂತು. ಯಾವ ಪಾರ್ಟಿನಲ್ಲಿ ನೋಡಿ, ನನಗಿಷ್ಟ ಆಗೋ ಪಾರ್ಟಿ ದೇಶದಲ್ಲಿ ಯಾವುದು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂತೀವಿ. ಯಾಕೆ? ಏನು ಪಾರ್ಟಿ ಲೀಡರ್ಸ್ ಬಗ್ಗೆ ನೋಡಿ ನಾವು ಇಷ್ಟಪಡಬೇಕಾ? ಇಲ್ಲಾಂದರೆ ಅವ್ರು ಮಾಡೋ ಡಿಸೈನು, ಅವರ ಪ್ಲ್ಯಾನಿಂಗು, ಅವರ ಡೆವಲಪ್ಮೆಂಟ್ ನೋಡಿ ಇಷ್ಟಪಡಬೇಕಲ್ಲ. ಅವ್ರ ಪಾರ್ಟಿ ಹೆಸರಲ್ಲೇ ಭಾರತೀಯ ಅನ್ನೋದಿದೆ ನೋಡಿ, ಅದು ಇಷ್ಟ ಆಗುತ್ತೆ. ಅವ್ರೇನು ಮಾಡ್ತಾರೆ ಆದರೆ ಆಮೇಲೆ ನಾವು ಒಳ್ಳೆಯದು ಕೆಟ್ಟದ್ದು ಚರ್ಚೆ ಮಾಡೋಣ. ಬಟ್ ಭಾರತೀಯ ಅನ್ನೋ ಒಂದು ಪದ ಇದೆ ನೋಡಿ, ಯಾವ ಪಾರ್ಟಿನಲ್ಲೂ ಇಲ್ಲ ನಿಮಗೆ. ಅದೇ ನೋಡಿ, ನೀವು ಕಮ್ಯುನಿಸ್ಟ್ರು ಇದ್ದಾರೆ, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಅಂತಾರೆ. ಬಟ್ ಕಮ್ಯುನಿಸ್ಟ್ ಮೂಲ ಎಲ್ಲಿ?
ಕಮ್ಯುನಿಸ್ಟ್ ಮೂಲ ಎಲ್ಲಿದೆ? ಚೈನಾನೋ ರಷ್ಯಾನೋ ಇರುತ್ತೆ. ನೀವು ಒಂದು ಕಮ್ಯುನಿಸ್ಟ್ ಆಫೀಸ್ಗೆ ಹೋಗ್ಬಿಟ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ಅವರವರ ಲೀಡ್ರ್ಗಳೆಲ್ಲ ಫೋಟೋ ಇರುತ್ತೆ. ಬಟ್ ಒಬ್ಬ ಇಂಡಿಯನ್ನೂ ಅದ್ರಲ್ಲಿ ಸಿಗಲ್ಲ ನಿಮಗೆ. ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಕಿ, ಗಾಂಧಿ ಹಾಕಿ, ನೆಹರು ಹಾಕಿ, ಪರವಾಗಿಲ್ಲ. ಬಟ್ ಕಮ್ಯುನಿಸ್ಟ್ ಆಫೀಸ್ಗೆ ಹೋದರೆ ನೀವು ಒಂದು ಇಂಡಿಯನ್ ಇದು ಸಿಗಲ್ಲ ನಿಮಗೆ. ಕಾರ್ಲ್ ಮಾರ್ಕ್ಸ್ ಅಂತೆ, ಲೆನಿನ್ ಅಂತೆ, ಆ ರಷ್ಯಾ ಲೀಡರ್ಸು, ನೆಪೋಲಿ, ಯಾರಿಗೆ ಬೇಕಿದು? ಅವೆಲ್ಲ ಫೇಲ್ಯೂರ್ಡ್ ಐಡಿಯಾಲಜಿ. ಯಾಕಂದರೆ ಇವತ್ತು ರಷ್ಯಾ ಆಗಲಿ ಚೈನಾ ಆಗಲಿ ಕ್ಯಾಪಿಟಲಿಸಮ್ನ ವಿರೋಧ ಮಾಡಿದವರು. ಇವತ್ತು ಕ್ಯಾಪಿಟಲಿಸಮ್ ನೋಡಿಕೊಂಡೆ ಅವ್ರು ಡೆವಲಪ್ ಆಗ್ತಾಯಿದ್ದಾರೆ. ಚೈನಾ ನೋಡಿ, ಚೈನಾ ಕಮ್ಯುನಿಸಮೇ ನಂಬ್ಕೊಂಡಿದ್ರು, ಇವತ್ತು ನಂಬರ್ 2nd ಪ್ಲೇಸಲ್ಲಿ ಬರ್ತಿರ್ಲಿಲ್ಲ ಪ್ರಪಂಚದಲ್ಲಿ. ಅವರು ಕ್ಯಾಪಿಟಲಿಸಮ್ನ ನಂಬ್ಕೊಂಡ್ರು. ಅವರು ಇದು ನಮಗೆ ಕಮ್ಯುನಿಸಮ್ ನಮಗೆ ಡೆವಲಪ್ಮೆಂಟ್ ಆಗೋಗಿ ಬಿಡಲ್ಲ, ನಾವು ಯಾವತ್ತಿದ್ರೂ ಕೆಲ ಮಟ್ಟದಲ್ಲಿ ಇರ್ತೀವಿ, ಇದೆಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಕ್ಯಾಪಿಟಲಿಸಮ್ನ ಆಹ್ವಾನ ಮಾಡಿದ್ದಕ್ಕೆ ಇವತ್ತು ಡೆವಲಪ್ಮೆಂಟ್ ಆಯಿತು. ಎಷ್ಟೋ ಜನ ಕ್ಯಾಪಿಟಲಿಸಮ್ನ ವಿರೋಧ ಮಾಡ್ತಾರೆ. ಕ್ಯಾಪಿಟಲಿಸಮ್ಮು ದುಡ್ಡಿರೋವನೇ ಅವನು ಬಂಡವಾಳ ಹಾಕ್ತಾನೆ, ಅವನ ಕೆಳಗಡೆ ನಾವು ಕೂಲಿಗಳ ಥರ ಮಾಡಬೇಕು ಹಂಗಿದೆ. ಹೌದು ಸರ್, ಈಗ ವ್ಯಾಪಾರ ಆಗಲಿ ವ್ಯವಹಾರ ಆಗಲಿ ಬಂಡವಾಳ ಹಾಕೋನು ಬೇಕು. ಆ ಬಂಡವಾಳ ಹಾಕೊಂಡು ಅವ್ರು ಉದ್ಧಾರ ಅವನು ಸಂಪಾದನೆ ಮಾಡಿ ನಿಮ್ಮಂಗೆ 10 ಜನಕ್ಕೆ ಊಟ ವಸತಿ ಕೊಟ್ಟು ಅವರು ತಿನ್ನಬೇಕು ಅಂದರೆ ಅದಕ್ಕೆ ಪಾಲಿಸಿ ಇರುತ್ತೆ. ಶ್ರಾಮಿಕರ ರಕ್ಷಣೆ, ಅವ್ರಿಗೆ ಡೆವಲಪ್ಮೆಂಟ್ ಏನು ಬೇಕೋ ಗೌರ್ನಮೆಂಟ್ ಕಾನೂನು ಮಾಡಿರುತ್ತೆ, ಅದನ್ನು ಫಾಲೋ ಮಾಡಿ. ಯಾಕಂದರೆ ಕ್ಯಾಪಿಟಲಿಸಮ್ ಇಲ್ಲದೆ ಯಾವ ದೇಶನೂ ನಡೆಯೋಕ್ಕಾಗಲ್ಲ. ನಾವು ಕಮ್ಯುನಿಸಮ್ ಅದು ಇದು ಅಂದರೆ ಕಮ್ಯುನಿಸಮ್ ಸಿದ್ಧಾಂತನೇ ಡಿಫರೆನ್ಸು. ಕಮ್ಯುನಿಸಮ್ ಸಿದ್ಧಾಂತ ಏನಂತದೆ, ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ, ನೀನು ಯಾವಾಗಲೂ ಅಳ್ತಾನೇ ಇರಬೇಕು ಅನ್ನೋ ಸಿದ್ಧಾಂತ ಅವ್ರದ್ದಿರುತ್ತೆ. ಯಾಕಂದರೆ ನಿನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರಬೇಕು. ನಿನಗೆ ಡೆವಲಪ್ಮೆಂಟ್ ಆಗಿರೋ ಥರ ತೋರಿಸ್ತಾರೆ, ಬಟ್ ನೀನು ಒದ್ದಾಡೋ ಸ್ಥಿತಿನಲ್ಲೇ ಇರಬೇಕು. ನೀವು ನಿಮ್ಗೆ ತೋರಿಸ್ತಾರೆ ಕಮ್ಯುನಿಸಮ್ ಅದು ಇಂತ, ಅವೆಲ್ಲ ಫೇಲ್ಯೂರು. ಇದು ಅವ್ರದ್ದೇ ಇನ್ನೊಂದು ಆಯುಧ ಹಿಡ್ಕೊಂಡು ನಕ್ಸಲಿಸಮ್ ಅಂದರೆ ಏನಾಯ್ತು ಇವತ್ತು ನಕ್ಸಲಿಸಮ್, ಇವೆಲ್ಲ ಆಗಲ್ಲ. ಡೆಮಾಕ್ರಸಿ ಈಸ್ ನಂಬರ್ 1. ಇವತ್ತು ನಕ್ಸಲಿಸಮ್ ಅಂತ ಇವರು ಆಪರೇಷನ್ ಖಗಾರ್ ಅಂತ ಮಾಡಿದ್ರು ನಮ್ಮ ಅಮಿತ್ ಶಾ. 2027ಗೆಲ್ಲ ನಕ್ಸಲೈಟ್ ಅನ್ನೋ ಮಾತು ಕೇಳಬಾರ್ದು ಇಂಡಿಯಾದಲ್ಲಿ ಅಂದರು. ಆವಾಗಲೇ ಆಗೋಯ್ತು. ಇನ್ನು 2027 ಇನ್ನೂ ಎಲ್ಲ ಇದೆ. ಆವಾಗಲೇ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಲೀಡರ್ಗಳನ್ನ ಸರೆಂಡರ್ ಆಗಿಬಿಟ್ಟು, ಕೆಲವರು ಸತ್ತೋಗ್ಬಿಟ್ರು, ಕೆಲವರು ಆಗಲ್ಲ ಇನ್ನು ನಮ್ದು ಇಷ್ಟೇ ಅಂದ್ಬಿಟ್ಟು ಎಲ್ಲ ಬಂದು ಸರೆಂಡರ್ ಆದರು. ಕೆಲವು ಗೌರ್ಮೆಂಟ್ ಹತ್ರ, ಕೆಲವು ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರು, ಅಲ್ಲೆಲ್ಲ ಗೌರ್ಮೆಂಟ್ಗಳೆಲ್ಲ ಇದು ಮಾಡ್ಕೊಂಡ್ರು. ಈಗ ಅವ್ರಿಗೆ ಏನು PF ಅದನ್ನು ಕೊಡ್ತೀವಿ. ಈ ನೆಕ್ಸ್ಟು TVK ಬಗ್ಗೆ ಹೇಳಿ, ತಮಿಳ್ನಾಡು ಬಗ್ಗೆ. TVK ಏನು ಹೇಳೋ ಸರ್, ಇನ್ನು ಕಲ್ಕತ್ತಾದು ನೋಡಿ ಇವಾಗ ಆಯಿತು. ಮಮತಾ ಬ್ಯಾನರ್ಜಿ ಮೇಲೆ ವ್ಯತಿರೇಕತೆ ಆಯಿತು, ದೇಶ ಪೂರ್ತಿ ನೋಡಿದ್ರೆ ಅವ್ರನ್ನ. ಮುಂದಿನ ಸಾಕಪ್ಪ ಅನ್ನೋ ಒಂದು ಬಂತು. ಜನನು ಇವಾಗ ಒಂಥರ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಓಕೆ ನೆಕ್ಸ್ಟ್ ಏನಾಗುತ್ತಂದರೆ, ಫಸ್ಟು ಅಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸುಬೇಂದು ಅಧಿಕಾರಿ. ನೀವು ನೋಡಬೇಕಿತ್ತು. ಯಾಕಂದರೆ ಪ್ರಮಾಣ ವಚನ ಆಗುವಾಗ ಯಾರು ಗಮನಿಸಿದ್ರೋ ಇಲ್ಲೋ, ನಾನು ಗಮನಿಸಿದ್ದು, ಆವಾಗ ಸುಬೇಂದ್ರ ಅಧಿಕಾರಿ ಕಾಷಾಯ ವಸ್ತ್ರವನ್ನು ಧರಿಸಿದ್ರು. ಯಾರು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಪ್ಲಸ್ಸು ಆ ಸ್ಟೇಜ್ ಬ್ಯಾಕ್ಗ್ರೌಂಡ್ ಫೋಟೋ ನೋಡಬೇಕಿತ್ತು ನೀವು. ಬ್ಯಾಕ್ಗ್ರೌಂಡು ಅದು ಫೋಟೋನೋ ಇಲ್ಲ ಒಂದು ಕೆಮರಾದಲ್ಲಿ ಲೆನ್ಸ್ ಏನೋ ಅಡ್ಜಸ್ಟ್ಮೆಂಟ್ ಇರ್ಬೋದು, ಏನೋ ಗೊತ್ತಿಲ್ಲ. ಅಲ್ಲಿ ಮೇಯ್ನ್ ಏನಂದರೆ ಕಾಳಿ ಮಾತೆ ವಿಗ್ರಹ ಇತ್ತು. ಕೆಳಗಡೆ ಬಂದು ದಸರಾ ಸಂಭ್ರಮಗಳು ಮಾಡ್ತಾ ಇರೋದು ಲೇಡೀಸ್ ಜನಗಳು. ಅದು ಹೆಂಗಿತ್ತು ಅಂದರೆ, ಈ ಕಾಳಿ ಮಾತೆ ಬಂದು ರಾಕ್ಷಸ ಸಂಹಾರ ಆದಮೇಲೆ ಜನಗಳು ಒಂದು ಹಬ್ಬ ಮಾಡ್ಕೊತಾರೆ, ದೀಪಾವಳಿನೋ ದಸರಾನೋ ಏನೋ ಒಂದು ಮಾಡ್ಕೊಳ್ಳೋವಾಗ ಆ ಲೇಡೀಸ್ ನಿಂತಿದ್ರಲ್ಲ, ನಿಜವಾಗ್ಲೂ ಸರ್ ಅದು ನೋಡ್ಬಿಟ್ಟು ನನಗೆ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂದರೆ ಅವರು ನಿಜವಾದ ಬೆಂಗಾಲ್ಗೆ ಸ್ವಾತಂತ್ರ್ಯ ಬಂದಂಗೆ ಅನ್ನಿಸ್ತದೆ ನನಗೆ. ನೀವು ಕೆಲವು ವಿಡಿಯೋಗಳು ನೋಡಬೇಕಿತ್ತು. ಕೆಲವರು 10 ಮುಸ್ತುಕರು ಸರ್, 80 ವರ್ಷ 90 ಬಗ್ಗೋಗ್ಬಿಟ್ಟವ್ರೆ. ಒಂದು ಲೇಡಿ ಬಾವುಟ ಹಿಡ್ಕೊಂಡು ಆಡ್ತಾ ಇದ್ದಾರೆ ಅವರು. ಏನು ಸಂಭ್ರಮ, ಏನು ಗೊತ್ತಾ ಎಮ್ಮನಿಗೆ, ಅಷ್ಟು ಅದುಮಿಟ್ಕೊಂಡ್ಬಿಟ್ಟಿದ್ರು ಅವ್ರನ್ನ. ಒಂಥರ ನಿಜವಾಗ್ಲಿ ಹೇಳಬೇಕಂದ್ರೆ, ಇಂದಿರಾ ಗಾಂಧಿ ಪೀರಿಯಡಲ್ಲಿ ಎಮರ್ಜೆನ್ಸಿ ಅಂತಿತ್ತಲ್ಲ, ಅವಾಗ ದೇಶನೇ ಜೈಲಲ್ಲಿ ಹಾಕಿದ್ರು ಅವರು. ಬಟ್ ನಮಗೆ ಸ್ವಾತಂತ್ರ್ಯ ಬಂದಮೇಲೆ ಬೆಂಗಾಲ್ ಪೂರ್ತಿ ಜೈಲಲ್ಲಿತ್ತು. ಆ ಜೈಲಿಂದ ಇವಾಗ ಜನ ಹೊರಗಡೆ ಬಂದಿದ್ದಾರೆ. ಇರೋದನ್ನು ಹೇಳಬೇಕಾದ್ರೆ, ಇನ್ನು ಫ್ರೀ ಒಂದು ಅಕ್ಕಿನ ಪಂಜರದೊಳಗಡೆ ಇಟ್ಟರೆ ಪಾಪ ಅದ್ರ ಒಳಗಡೆ ಫೀಲಿಂಗ್ ಹೇಗಿರುತ್ತೆ ಅದು ಯಾರಿಗೆ ಗೊತ್ತಿಲ್ಲ. ಅದು ಬಿಟ್ಟಾದಮೇಲೆ ಹೇಗೆ ಸ್ವಾತಂತ್ರ್ಯವಾಗಿ ಹಾರ್ಕೊಂಬರುತ್ತೆ ನೋಡಿ, ಆ ಹಾರಾಟನ ನಾನು ಆ ಜನಗಳ ಮುಖದಲ್ಲಿ ನೋಡಿದೆ ಸರ್. ಇವತ್ತು ಹಳ್ಳಿಗಳ ಕಡೆ ಇನ್ನೂ ಸೆಲೆಬ್ರೇಷನ್ ನಡೀತಾ ಇದೆ ಅಂತೆ. ಅವ್ರ ಯೋಗ್ಯತೆಗೆ ತಕ್ಕನಾಗೆ
ರಂಗೋಲಿ ಚೆಲ್ಕೊಳ್ಳೋದು, ಏನೋ ಒಂದು ಒಬ್ಬರನ್ನೊಬ್ಬರು ವಿಶ್ ಮಾಡ್ಕೊಳ್ಳೋದು, ಅಂದರೆ ಎಷ್ಟು ನೋವು ಅನುಭವಿಸಿರ್ಬೇಕಲ್ಲಿ. ಎಂಪ್ಲಾಯ್ಮೆಂಟ್ ಇಲ್ಲ, ಸೇಫ್ಟಿ ಇಲ್ಲ, ಲಾ ಆ್ಯಂಡ್ ಆರ್ಡ್ರು ಒಂದು ಲೆವೆಲಲ್ಲಿಲ್ಲ. ಇವೆಲ್ಲ ಹಾಳು ಮಾಡೋದು 34 ವರ್ಷ ಕಮ್ಯುನಿಸ್ಟು, ಇದೊಂದು 15 ವರ್ಷ, 39, 49, 50 ವರ್ಷ. ಅದಕ್ಕೆ ಮುಂಚೆ ಇರೋ ಕಾಂಗ್ರೆಸ್ಸು ಸುಮಾರಾಗಿತ್ತೇನೋ ನನಗೆ ಗೊತ್ತಿಲ್ಲ, ಎಲ್ಲ ಹೋಯ್ತು. ನಂಬರ್ 3 GDP ನಲ್ಲಿರೋ ಸ್ಟೇಟ್ ಇವತ್ತು 24 ಪ್ಲೇಸಿಗೆ ಬಂದಿದೆ ಅಂದರೆ ಎಷ್ಟು ಹೀನಾಯಮಾನವಾಗಿ ಇದೆ. ಅಲ್ಲಿ ನರೇಂದ್ರ ಮೋದಿ ಅದು ಯಾವ್ದು ಸರ್, ಆಯುಷ್ಮಾನ್ ಭವ ಇಂಪ್ಲಿಮೆಂಟ್ ಮಾಡಿದ್ರು, ಥ್ರೂಔಟ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಕಲ್ಕತ್ತಾದಲ್ಲಿ ಮಾಡಿಲ್ಲ. ಯಾಕಂದ್ರೆ ಸೆಂಟ್ರಲ್ ಕೊಡೋರು ಅವ್ರು ಕೊಡ್ತಾರೆ, ನಿಮ್ಮನ್ನೇ ₹1 ಕೇಳಿಲ್ವಲ್ಲ, ಯಾಕೆ ನೀವು ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂದರೆ ಅದು ಮೋದಿಗೆ ಹೆಸರು ಬರುತ್ತೆ ಅಂತ. ಅದು ಎಷ್ಟು ನೀಚ ರಾಜಕೀಯ. ಹೆಸರು ಅಧಿಕಾರಕ್ಕೋಸ್ಕರ ನೋಡಿದ್ರೆ ಹೊತ್ತು ಜನಗಳ ಸಂಕಷ್ಟವನ್ನು ನಿಮ್ಗೆ ಬೇಕಾಗಿಲ್ವಾ? ನಿಮ್ಮನ್ನು ಹುಡುಕೊಂಬಂದು ನಿಮ್ಮ ಹೆಸರಿಗೆ ಓಟಾಗಿ ಗೆದ್ದವ್ರು ನಿಮ್ಗೆ ಲೆಕ್ಕ ಬಂದಿಲ್ವಾ? ಯಾವತ್ತೂ ನೋಡಿ, ಒಬ್ಬ ಗೆಲ್ತಾನೇ ಇರ್ತಾನೆ, ಗೆಲ್ತಾ ಅವ್ರಿಗೇನಾಗ್ಬಿಡುತ್ತೆ ಅಂದರೆ ಒಂದು ಟೈಮ್ ಬಂದಾಗ ಏನು ಅನ್ನಿಸ್ತದೆ ಗೊತ್ತಾ, ಅಬ್ಬ ನಾನೇ ನಮ್ಮನ್ನು ಯಾವನು ಅಲ್ಲಾಡ್ಸೋಕ್ಕಾಗಿಲ್ಲ ಅನ್ನೋ ಒಂದು ಅಹಂಕಾರ ಬರುತ್ತೆ. ಆ ಥರ ಅಹಂಕಾರ ಪಟ್ಕೊಂಡು ನಾಶ ಆಗಿರೋರು ಇದು ನಂಬರ್ 2 ಯಾವುದು, ಮಮತಾ ಬ್ಯಾನರ್ಜಿ. ನಂಬರ್ 1 ಹೋದ ವರ್ಷ ಅರವಿಂದ್ ಕೇಜ್ರಿವಾಲ್ ಅನ್ನೋನು 15 ವರ್ಷ ಆಳ್ದ. ಅವನು ಎಷ್ಟು ಹೀನಾಯವಾಗಿ ಸೋತ ಅಂದರೆ, ಬಿಕಾಸ್ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಡ್ತಾನೆ, ನನ್ನ ಯಾವನು ಅಲ್ಲಾಡ್ಸೋಕ್ಕಂತ. ಒಂದು ಮೀಟಿಂಗಲ್ಲಿ ಹೇಳ್ತಾನೆ ಅವನು, ಮೋದಿ ನೀನು ಅರವಿಂದ್ ಕೇಜ್ರಿವಾಲ್ನ ಸೋಲ್ಸೋಕ್ಕೆ ಈ ಜನ್ಮ ಸಾಲಲ್ಲಯ, ಇನ್ನೊಂದು ಜನ್ಮಗಳತ್ತಬೇಕು ಅಂತ. ಯಾರಾದರೂ ಹಾಗೆ ಹೇಳ್ತಾರ ಹೇಳಿ? ಎಷ್ಟು ಅಹಂಕಾರ ದುರಹಂಕಾರ ಇದ್ದರೆ ಏನಾಯಿತು? ಮೋದಿ ಇನ್ನೂ ಜನ್ಮ ತಾಳಿಲ್ಲ, 1 ವರ್ಷ ಆಗಿಲ್ಲ, ಇವ್ರ ಇನ್ನೊಂದು ಜನ್ಮಗೆ ಹೋಗಬೇಕಾಗಿಲ್ಲ, ಇವನೇ ಇನ್ನೊಂದು ಜನ್ಮ, ಇನ್ನು 4 ಜನ್ಮ ಎತ್ತಬೇಕು ಇವನು ಮತ್ತೆ ಬರಬೇಕಂದ್ರೆ. ಅದ್ರ ಎಫೆಕ್ಟ್ ಏನಾಯಿತು? ಡೆಲ್ಲಿನಲ್ಲಿ ಅಧಿಕಾರ ಹೋಯಿತು. ನೆಕ್ಸ್ಟ್ ಪಂಜಾಬ್ಗೆ ಯಾವಾಗಲೇ ನೆಕ್ಸ್ಟ್ ಇಯರ್ ಎಲೆಕ್ಷನ್, ಆವಾಗಲೇ BJP ಟೀಮು, ಈ RSS ಕಾರ್ಯಕರ್ತರೆಲ್ಲ ಓಡೋಗಿದ್ದಾರೆ. ಈಗ ನೆಕ್ಸ್ಟ್ ಇಯರ್ ಎಲೆಕ್ಷನ್ UP ಆ್ಯಂಡ್ ಪಂಜಾಬ್. UP ಬರುತ್ತೆ ಬಿಡಿ, ಪಂಜಾಬ್ ಈ ಸಲ ಹೊಡಿತಾರೆ. ಯಾಕಂದ್ರೆ ಅಲ್ಲಿ ಯಾವುದೂ ಇಲ್ಲ, ಕಾಂಗ್ರೆಸ್ಸು ಸ್ಟ್ಯಾಂಡರ್ಡ್ ಇಲ್ಲ, ಇರೋ ಆಪು ಸ್ಟ್ಯಾಂಡರ್ಡ್ ಇಲ್ಲ, ಇನ್ನಿರೋ ಚಾನ್ಸು ಜನಗಳಿಗೆ ಬೇರೆ ವಿಧಿ ಇಲ್ಲ. ಅಲ್ಲಿರೋದೇ BJPನ ಚಾಯ್ಸ್, ನೋ ಚಾಯ್ಸ್, ಹಿಂಗಿರುತ್ತೆ. BJP ಈಗ ಆಯಿತು, ಇವಾಗ ನಮ್ಮ ಮಮತಾಕ್ಕ ಹೋದರು, ಸುವೇಂದ್ರು ಅಧಿಕಾರಿ ಬಂದಿದ್ದಾರೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕಾಷಾಯ ವಸ್ತ್ರ ಧರಿಸಿದ್ರು. ಎಷ್ಟು ಜನ ಗಮನಿಸಿದ್ರೆ ಏನೋ ಗೊತ್ತಿಲ್ಲ. ಆದರೆ ನಿಮ್ಮ ಶರ್ಟು ಪ್ಯಾಂಟು ಕೋಟ್ ಏನೋ ಹಾಕ್ಕೊಂಡಿರ್ತೀರಲ್ವ, ಅದಲ್ಲದೆ ಕಾಷಾಯ ವಸ್ತ್ರ ಅಂದರೆ ಈಗ UP CM ಯಾವ ಥರ ಡ್ರೆಸ್ಸಲ್ಲಿ ಇರ್ತಾರೆ ಗೊತ್ತಲ್ಲ, ಯೋಗಿ ಆದಿತ್ಯನಾಥ್ ಯಾವಾಗಲೂ ಯಾವ್ದು ಬಣ್ಣದ ಡ್ರೆಸ್ಸಲ್ಲಿ ಇರ್ತಾರೆ ಹೇಳಿ? ಕಾಷಾಯ ಮೀನ್ಸ್ ಹಿಂದುತ್ವದ ಪ್ರತಿಬಿಂಬ. ಇವಾಗ ಇವರು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಥರನೇ ಆಗ್ತಾರೆ ನೋಡಿ. ಫಸ್ಟು ಏನು ಬೇಕಂದರೆ ಲಾ ಆ್ಯಂಡ್ ಆರ್ಡ್ರ್ ಫಸ್ಟ್ ಕಂಡೀಷನ್ ಮಾಡಬೇಕು, ಲಾ ಆರ್ಡರ್ ಮಾಡಬೇಕು. ಮತ್ತು ಈಗ ಹಳೆ ರೌಡಿಗಳು ಯಾರು ಎಷ್ಟೆಷ್ಟು ಅಕ್ರಮಗಳು ಮಾಡಿದ್ದಾರೆ ಅವೆಲ್ಲ ಇವಾಗ ಫಿಲ್ಟ್ರ್ ಆಗುತ್ತೆ. ಇವತ್ತು 48 ಅವರ್ಸಲ್ಲಿ ಏನಾಯಿತು ಅನ್ನೋದು ಇವಾಗ ನ್ಯೂಸ್ ನೋಡಿದೆ ನಾನು. 48 ಅವರ್ಸಲ್ಲಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಸಿ, ಅದರಲ್ಲಿ DGPನೂ ಯಾರೋ ದೊಡ್ಡ ಪೊಲೀಸ್ ಅಧಿಕಾರಿ ಅಂತೆ. ಈಗ ಅವ್ರ ಮನೆ ED ರೈಡ್ ಆಗಿದೆ ಸರ್, ED ರೈಡ್ ಆಗಿ ಅವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಇವರು ಪೊಲೀಸ್ನವ್ರಿಗೆ ಹೇಳಿದ್ದಾರೆ, ನೀವು ಅವ್ರ ಆಡಳಿತ ಇದ್ದಾಗ ಏನೇನು ಮಾಡಿಕೊಂಡ್ರೆ ಇವಾಗ ನನಗೆ ಅದೆಲ್ಲ ಬೇಕಾಗಿಲ್ಲ, ಇವಾಗ ನಾನು ಹೇಳ್ದಂಗೆ ನಡಿಬೇಕು. ಈ ಹಳೆ ಕೇಸ್ಗಳು ಏನಿದೆ, ಯಾರು ಬಚ್ಚಿಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವೆಲ್ಲ ಹುಡುಕ್ಬೇಕು, ಯಾವುದು ಮುಚ್ಚಂಗಿಲ್ಲ. ಆಮೇಲೆ ಈ ಗೌರ್ನಮೆಂಟ್ ಈಗ ಇವರು ಇನ್ನೂ ಒಂದು ಫಿಲ್ಟರ್ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಬಾಂಗ್ಲಾದೇಶರು ಓಡೋಗ್ಬಿಟ್ರು, ಇನ್ನೂ ಜನ ಇದ್ದಾರೆ ಅಲ್ಲಿ. ಅವರು ಹೆಂಗಿದ್ದಾರೆ ಅಂದರೆ 1990ಸ್ನಲ್ಲಿ ಬಾಂಗ್ಲಾದೇಶದಿಂದ ಓಡಿ ಬಂದು ಆ ಡಾಕ್ಯುಮೆಂಟ್ ಕೊಟ್ಟು ಇಲ್ಲೇ ಇದ್ದುಕೊಂಡು ಇಲ್ಲಿ ಸಿಟಿಜನ್ಶಿಪ್ ತೊಗೊಂಡ್ಬಿಟ್ಟವ್ರು ಅವರು. ಈಗ 1990s ಕಾಲದಿಂದ ಫೈಲ್ಸ್ನ ಹೊರಗೆ ತೆಗೆದು ಈಗ ಅದೆಲ್ಲ ಫಿಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಈಗ ನಾನು ಇಂಡಿಯನ್ ಮುಸ್ಲಿಮ್ ಅಂದ್ಬಿಟ್ಟು ಯಾರು ಬಾಂಗ್ಲಾದೇಶಿ ಹೇಳ್ಕೊಂಡು 1990ಸಿಂದ ಇದ್ದುಬಿಟ್ಟವರು, ಈಗ ಅದು ಫಿಲ್ಟರ್ ಆಗ್ತಾಯಿದೆ ನೋಡಿ. ಇದು ಒಂದು ಟೈಮಲ್ಲಿ OIC ಇದನ್ನ ಹೈದರಾಬಾದ್ MP ನಿಜವಾಗಿ ಇಂಡಿಯಾದಲ್ಲಿರೋ ಮುಸ್ಲಿಮ್ಸ್ನ ಕೌಂಟ್ ಮಾಡಿ ಲೆಕ್ಕಾಚಾರ ತೆಗೆದ್ರೆ ಹೆಚ್ಚು ಕಮ್ಮಿ 4-5 ಕೋಟಿ, 8 ಕೋಟಿಯನ್ನು ಕೇಳ್ದಂಗಿತ್ತು. 8 ಕೋಟಿ ಮುಸ್ಲಿಮ್ಸ್ ವೋಟಿಂಗಲ್ಲಿ ಎಗರೋಗ್ಬಿಡುತ್ತಂತೆ. 8 ಕೋಟಿ ಅಂದರೆ ಎಷ್ಟು ಇವರು ಜನ ಒಳಗಡೆ ಸೇರಿಸಿದ್ದಾರೆ.
ಯಾರ್ಯಾರು ಏನೇನು ಹಾಂ ಇದೆಲ್ಲ ಆಗ್ಬೇಕು ಸರ್. ಒಂದು ಕಾಲಚಕ್ರ ಅನ್ನೋದು ಇರುತ್ತೆ ನೋಡಿ, ಆಗುತ್ತೆ ಸರ್ 100%. ಸರ್ ಯಾರು ಚಾಲೆಂಜ್ ಮಾಡಿ ಅದನ್ನು ಹೇಳೋಕ್ಕೆ ಎದುರ್ಕೊಂಡಿರೋರು ಇದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಯಾರು ಅದನ್ನು ಮುಟ್ಟೋಕ್ಕೆ ಗಂಡಸೆ ಹುಟ್ಟಿರಲಿಲ್ಲ. ನಾನು ಅದು ಕೇಳಿದ್ದೀನಿ, ದೇವೇಗೌಡ ಪೀರಿಯಡಲ್ಲೂ ವಿ ಪಿ ಸಿಂಗ್ ಪೀರಿಯಡಲ್ಲಾಗಲಿ ಕಾಂಗ್ರೆಸ್ ಪ್ರಧಾನಿಗಳು ಯಾರ್ಯಾರಿದ್ರು ಈ ಪೀರಿಯಡಲ್ಲಾಗಲಿ 370 ಆರ್ಟಿಕಲ್ನ ಟಚ್ ಮಾಡೋ ಗಂಡಸು ಹುಟ್ಟಿರಲಿಲ್ಲ. ಅದು ಇವತ್ತು ಹೆಂಗೋಯ್ತು 2019 ಆಗಸ್ಟ್ ತಿಂಗಳಲ್ಲಿ 370 ಆರ್ಟಿಕಲ್ ತೆಗೆದ್ರು. ಒಂದು ಗಲಾಟೆ ಆಯಿತಾ, ಒಂದು ಮರ್ಡರ್ ಆಯಿತಾ, ಒಂದು ಧರ್ನಾ ಆಯಿತಾ, ಒಂದು ಸ್ಟ್ರೈಕ್ ಆಯಿತಾ ಹೇಳಿ ನೀವು ನೋಡೋಣ. ಹೆಂಗೆ ತೆಗೆದು ಅದಕ್ಕೆ ಪ್ಲ್ಯಾನಿಂಗ್ ಸರ್, ಕಂಪ್ಲೀಟ್ ಪ್ಲ್ಯಾನಿಂಗ್ ಮಾಡ್ತಾರೆ. ಇವಾಗ ಪಂಜಾಬಲ್ಲಿ ಇನ್ನೂ 1 ಇಯರ್ ಇದೆ ಎಲೆಕ್ಷನ್. ಆ ಪ್ಲ್ಯಾನಿಂಗ್ ಇವಾಗ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವರ ಟ್ರೀಟ್ಮೆಂಟೇ ಹಾಗಿರುತ್ತೆ, ಬಿ ಜೆ ಪಿನವ್ರ ಟ್ರೀಟ್ಮೆಂಟೇ ಹಾಗೆ. ಈ ಸಿಸ್ಟಮ್ಯಾಟಿಕ್. ಇವಾಗ ನನಗೆ ಈ ಬೆಂಗಾಲ್ ಎಲೆಕ್ಷನ್ 2026 ಇದೆ ಅನ್ನೋದಕ್ಕೆ ಯಾವಾಗ ಗೊತ್ತಾ ಇದಕ್ಕೆ ಪ್ರಿಪರೇಷನ್ ನಡೆದಿದ್ದು? 5 ಇಯರ್ಸ್ ಬ್ಯಾಕು. ಇವ್ರಿಗೆ 77 ಸೀಟ್ ಬಂದು ಎಲ್ಲಿ ನಿಂತ್ಕೊಂಡ್ಬಿಡ್ತೋ ಆವಾಗ ಶುರು ಆಯಿತು. ಏನು ಮಾಡಿದ್ರು ಫಸ್ಟ್ ನಾವು ಇದರಲ್ಲಿ ಹೆಂಗೆ ನಾವು 2021 ಎಲೆಕ್ಷನಲ್ಲಿ ನಾವು ಹೆಂಗೆ ಸೋತೀವಿ, ಏನು ಕಾರಣ ಅನ್ನೋದು ಒಂದು ಇದು ಮಾಡ್ಕೊಂಡಾಗ 77 ಸೀಟಿಗೆ ಬಂದು ನಾವು ನಿಂತ್ಕೊಂಡ್ಬಿಟ್ವಲ್ಲ, ಏನು ನಮ್ಮ ಮಿಸ್ಟೇಕ್ ಏನಿದೆ ಅಂತ ಅವಾಗೆಲ್ಲ ನೋಡಿದ್ರೆ ರೋಹಿಂಗ್ಯಾಸು, ಬಾಂಗ್ಲಾದೇಶಿಗಳು ಮತ್ತು ಈ ಸರ್ನಲ್ಲಿ ಎಗರೋಯ್ತು ಗೊತ್ತಾ, ಎಷ್ಟು 55 ಲಕ್ಷ 65 ಲಕ್ಷ ಓಟ್ಗಳು. ಅಂದರೆ ಕೆಲವರು ಸ್ಟೇಟ್ ಬಿಟ್ಟು ಹೋಗಿರ್ತಾರೆ, ಅವ್ರ ವೋಟಿಂಗ್ ಮಾತ್ರ ಇಲ್ಲಿರುತ್ತೆ. ಕೆಲವರು ಸತ್ತೋಗಿರ್ತಾರೆ, ಅವ್ರ ವೋಟಿಂಗು ಇಲ್ಲೇ ಇರುತ್ತೆ. ಆಮೇಲೆ ಒಂದೇ 2-3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬನ ಹೆಸರಿರುತ್ತೆ. ಇವೆಲ್ಲನೂ ಏನು ಮಾಡಿದ್ರು, ಫಿಲ್ಟ್ರ್ ಮಾಡಿದ್ರು. ಸರ್ವ್ ಮಾಡಿದಾಗಲೇ ಈ ಅಮ್ಮ ಅಷ್ಟೊಂದು ಹೆದರ್ಕೊಂಡು ಗಲಾಟೆ ಮಾಡಿ ಕೋರ್ಟ್ಗೆ ಹೋಗಿ ಅದು ಇದು ಮಾಡಿದ್ರು. ಏನು ಮಾಡಿದ್ರು, ಹೋಗೋ ಸಿಸ್ಟಮ್ ಒಂದು ವ್ಯವಸ್ಥೆ ಇರುತ್ತೆ, ಎಲೆಕ್ಷನ್ಸ್ ವ್ಯವಸ್ಥೆ ಅನ್ನೋದು. ಅದ್ರ ಪಾಟಿಗೆ ಅದು ಕೆಲಸ ಮಾಡ್ಕೊಂಡಾಗ ಕರೆಕ್ಟಾಗಿದೆ. ಆಯಿತು, ಎಷ್ಟು ಜನ ಓಟ್ಗಳು ತೆಗೆದುಬಿಟ್ರು, ಅದು ತೆಗೆದುಬಿಟ್ಟು ಇದು ತೆಗೆದುಬಿಟ್ರು ನೀವು ಹೇಳ್ತೀರಲ್ಲ, ಕೋರ್ಟೇ ಹೇಳ್ತಲ್ಲಿ ಯಾರ್ಯಾರು ಹೆಸರು ಹೋಗಿದೆ ಅದೆಲ್ಲ ಬಂದು ಅಪ್ಲಿಕೇಶನ್ ಕೊಡಿ ನೀವು. ಈಗ ಎಲೆಕ್ಷನ್ ನಡೆಯೋವಾಗಲೂ 2 ಲಕ್ಷ ಓಟೇನೋ ಬ್ಯಾಲೆನ್ಸ್ ಇತ್ತಂತೆ. ಈಗಲೂ ಅಪ್ಲಿಕೇಶನ್ ಕೊಡಿ, ನಾವು ಅದನ್ನು ಸರಿ ಮಾಡ್ತೀವಿ ಅಂತ. ಯಾರು ಒಂದು ಅಪ್ಲಿಕೇಶನ್ ಬಂದಿಲ್ಲ. ಅದೇ ಟೈಮಲ್ಲಿ ತಮಿಳ್ನಾಡಲ್ಲಾಯಿತು. ಸ್ಟಾಲಿನ್ ಸುಮ್ಗೆ ಇರ್ತಾನ, ಎಂಥ ಇವರು ಸ್ಟಾಲಿನ್ ಸುಮ್ಗೆ ಇದ್ದಾರೆ. ಯಾಕಂದರೆ ಬೆಂಗಾಲ್ ಎಂಡ್ ಮಾಡ್ಬಿಡೋಣ, ತಮಿಳ್ನಾಡು ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ತಮಿಳ್ನಾಡು 1 ನಿಮಿಷದಲ್ಲಿ ಎಂಡ್ ಮಾಡಿಬಿಡಿ ಬೆಂಗಾಲ್. ಹಾಗೆ ಕಂಟಿನ್ಯೂ ಮಾಡಿ. ಆಯಿತು. ಇವಾಗ ನೆಕ್ಸ್ಟ್ ಬಂದಿರೋ ಸುವೇಂದ್ರ ಅಧಿಕಾರಿಗೆ ಸೆಂಟ್ರಲಿಂದ ಫುಲ್ ಪವರ್ ಇದೆ. ಅವರು ಸೆಂಟ್ರಲ್ ಅವ್ರಿಗಿಂತ ಇವ್ರಿಗೆ ಗೊತ್ತು ನಮ್ಮ ಸ್ಟೇಟ್ ಏನೇನು ಪ್ರಾಬ್ಲಮ್ ಇದೆ, ಏನೇನು ಮಾಡಬೇಕು, ಹೆಂಗೆ ಮಾಡಬೇಕಂತ ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಫಸ್ಟು ಲಾ ಆ್ಯಂಡ್ ಆರ್ಡರ್ ಫಸ್ಟ್ ಕಂಟ್ರೋಲ್ ಮಾಡಬೇಕು. ಫಸ್ಟು ನನ್ನ ಐಡಿಯಾ ಪ್ರಕಾರ ಒಂದು 4-5 ಎನ್ಕೌಂಟ್ರ್ ಆದರೂ ನಡಿಬೇಕು ಸರ್. ಬೇರೆ ಏನೋ ಅನ್ಕೋಬೋದು, ಏನು ಸಾಯಿಸಿಬಿಡ್ಬೇಕಂತ ನಡಿಬೇಕು. ಯಾಕಂದರೆ ಈಗಲೂ ಕೆಲವು ಗಲಾಟೆಗಳು ನೋಡಿ, ಎಲೆಕ್ಷನ್ ಆದಮೇಲೆ ಸುವೇಂದ್ರ ಅಧಿಕಾರಿ ಪಿ ಎನೇ ಹೊಡೆದುಬಿಟ್ರು. ಅಂದರೆ ನೀವು ಹೇಳೋದು ಆ ಥರದ ವ್ಯಕ್ತಿಗಳನ್ನು ಗುಂಡಿಟ್ಟು ಹೊಡೆದು ಮುಗಿಸ್ಬೇಕು. ಹೊಡೀರಿ, ಒಂದು ಸ್ವಲ್ಪ ಒಂದು 2-3 ಆದರೂ ಆದರೆ ಬೇರೆಯವರು ಭಯ ಪಡಬೇಕು, ಯೋಚನೆ ಮಾಡಬೇಕು. ಇನ್ನೊಂದು ಅವರು ಒಳ್ಳೇದೇನು ಮಾಡ್ತಾಯಿದ್ದಾರೆ, TMC ಕಾರ್ಯಕರ್ತರನ್ನೇ ಅವ್ರಿಗೆ ಏಮ್ ಮಾಡ್ತಾಯಿಲ್ಲ, BJP ಕಾರ್ಯಕರ್ತರಿಗೂ ಹೇಳ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಅವ್ರು ಮಾಡಿಬಿಟ್ರು. ಇವಾಗ ನಾವು ಬಂದ್ವಿ ಅಂತ ಆ ಕೆಲಸ ಮಾಡೋಕೆ ಹೋದರೆ ಡಿಮ್ಗೂ ಅದಾಗತ್ತೆ. ಯಾವುದಕ್ಕೆ ಆಗಲಿ ಅನ್ಯಾಯವಾಗಿ ಹಿಂಸೆ ಆಗಲಿ ಯಾವುದು ಮಾಡೋದು, ಕಾನೂನಿದೆ, ಪೊಲೀಸ್ ಇದೆ, ಆ ವ್ಯವಸ್ಥೆ ಅದು ನೋಡ್ಕೊಳ್ಳುತ್ತೆ. ನೀವು ಧೈರ್ಯವಾಗಿರಿ, ಸಂತೋಷವಾಗಿರಿ ಅಂತ ನಮ್ಮ BJP ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗಾಗಲಿ ಹೇಳ್ತಾ ಇದ್ದಾರೆ. ಅದು ಒಳ್ಳೆಯದು. ಯಾಕಂದರೆ ಅವನು ತಪ್ಪು ಮಾಡಿದೆ, ನಾವು ತಪ್ಪು ಮಾಡಿದ್ರೆ ಅವನಿಗೂ ನಮಗೇನು ವ್ಯತ್ಯಾಸ ಇದೆ. ಈಗ ವೆಸ್ಟ್ ಬೆಂಗಾಲ್ಗೆ ಬೇರೆ ದೇಶ ಅಂದರೆ ಬಾಂಗ್ಲಾದೇಶ ಬಾರ್ಡ್ರ್ ಇದೆ, ಅದಕ್ಕೇನು ಬಾರ್ಡ್ರ್ ಫಿಕ್ಸಿಂಗ್ ಮಾಡ್ತಾರಾ ಈ ಟೈಮಲ್ಲಿ ಅಥವಾ ಹೇಗೆ? ಈ ಟೈಮಲ್ಲೆಲ್ಲ 45 ಡೇಸ್ ಆವಾಗಲೇ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದು 45 ಡೇಸ್ ಒಳಗಡೆ ಬಂದ್ ಮಾಡ್ತೀವಿ ಅಂತ. ಆ ಬಂದ್ ಮಾಡ್ತೀವಿ ಅಂದ ತಕ್ಷಣ ಎಲೆಕ್ಷನ್ ಅದು ರಿಸಲ್ಟ್ ಬಂದು ಸಾಯಂಕಾಲದಿಂದ ವಲಸೆ ಹೋಗ್ತಾ ಇದ್ದಾರೆ. ಇನ್ನೂ ಹಂಗೂ ಹಿಂಗೆ ಒಳಗಡೆ ಇತ್ತು ಅಂದರೆ ಇವಾಗ ಮತ್ತು ಇವರು ವಾರ್ನ್ ಮಾಡಬೇಕು. ಸರ್ ಬರೋಕ್ಕೆ ಮುಂಚೆ ಸ್ವಲ್ಪ ಜನ ಓಡೋಗ್ಬಿಟ್ರು ಗೊತ್ತಾ. ಏನಕ್ಕೆ? ಆವಾಗ ಅವರು ಅಮಿತ್ ಶಾ ಸೆಂಟ್ರಲಿಂದ ಹೇಳಿದ್ರು, ಯಾರಾದರೂ ಇಲ್ಲೀಗಲ್ ಆಗಿ ಪಾಸ್ಪೋರ್ಟು ಯಾವುದು ಅಧಿಕಾರ ಧ್ರುವೀಕರಣ ಏನು ಇಲ್ಲದೆ ಒಳಗಡೆ ಇತ್ತು ಅಂದರೆ ಓಡೋಗ್ಬಿಡಿ. ಅಕಸ್ಮಾತ್ ಓಡೋಗಿ ನಾವು ಸರ್ಚ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಹಿಡ್ಕೊಂಡ ತಕ್ಷಣ ಏನೂ ಇಲ್ಲ ಅಂದರೆ 10 ಇಯರ್ಸ್ ಜೈಲು, 5 lakhs 10 lakhs ಏನೋ ಪೆನಾಲ್ಟಿ ಕಟ್ತೀವಿ. 10 ಇಯರ್ಸ್ ಅವನು ಜೈಲಲ್ಲಿ ಇದ್ದು ಬಿಟ್ಟರೆ ಅವ್ನ ಜೀವನನೇ ಹೋಯ್ತು.
ಅದೇ 10 ಇಯರ್ಸ್ ಆದರೆ ಬಾಂಗ್ಲಾದೇಶಲ್ಲಿ ಅದು ಇದ್ದರೆ ಏನೋ ಕೂಲಿನಲ್ಲಿ ಮಾಡ್ಕೊಂಡು ಏನೋ ಒಂದು ಜೀವನ ಮಾಡ್ಬೋದು. ಆದರೆ ಜೈಲಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ಅವರು ಹಾಕಿರೋ ಊಟ ತಿನ್ಕೊಂಡು ಅಲ್ಲಿ ರೂಪಾಯಿ ಸಂಪಾದನೆ ಇಲ್ಲದೆ ಹೆಂಡತಿ ಮಕ್ಕಳು ಬಿಟ್ಟಿರ್ಬೇಕಂತ ಭಯಕ್ಕೆ ಆವಾಗ ಓಡೋದ್ರು. ಅದು ಕರೆಕ್ಟ್ ಆಗಿತ್ತು. ಇವಾಗ ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಇನ್ನೂ ಫಿಲ್ಟರ್ ಆಯಿತು. ಇನ್ನೂ ಇದೆ. ಅದಕ್ಕೆ ಅವ್ರು ಗೌರ್ಮೆಂಟ್ ಆಫೀಸ್ಗಳಲ್ಲಿ 1990ಸಲ್ಲಿ ಯಾರು ಬಂದು ಹೊಸದಾಗಿ ವೋಟಿಂಗಿಗೆ ಸೇರ್ಪಡೆ ಆದರೂ ಅವ್ರನ್ನೆಲ್ಲ ತಿಳ್ಕೊಬೇಕಂದ್ರೆ 1990ಸಿಂದ ಇರುವಂಥ ಗೌರ್ಮೆಂಟ್ ಆಫೀಸ್ಗಳಿರೋ ರೆವಿನ್ಯೂ ಡಿಪಾರ್ಟ್ಮೆಂಟು ಈ ಡಾಕ್ಯುಮೆಂಟ್ಸು ಯಾವುದೇ ಆಗಲಿ ಟಚ್ ಮಾಡಬಾರ್ದು. ಪ್ಲಸ್ ನಾವು ಕೆಲವರು ಅಧಿಕಾರಿಗಳು ಫೈಲ್ಸ್ ಎಲ್ಲ ಮನೆಗೆ ತೊಗೊಂಡೋಗ್ತಾರೆ, ಆ ಥರ ಯಾರೂ ತೊಗೊಂಡೋಗ್ಬಾರ್ದು. ಪ್ಲಸ್ ಅನ್ಎಕ್ಸ್ಪೆಕ್ಟೆಡಾಗಿ ಅಗ್ನಿ ಪ್ರಮಾದ ಆಯಿತು, ಫೈರ್ ಆಕ್ಸಿಡೆಂಟ್ ಆಯಿತು, ಎಲ್ಲ ಸುಟ್ಟೋಯ್ತು, ಅವೆಲ್ಲ ನಾನು ಕೇಳಬಾರ್ದು. ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಏನು ಹೇಳಿದೆ ನಡಿಬೇಕು. ಅಗ್ನಿ ಪ್ರಮಾದ ಆಯಿತು, ಅವ್ರು ಎತ್ಕೊಂಡು ಹೋದ್ರು, ಇವ್ರು ಎತ್ಕೊಂಡು, ಇವೆಲ್ಲ ನಾನು ಕೇಳಂತ ಅವೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಬಿಟ್ಟಾರೆ. ಇನ್ನು ಸ್ಟಾರ್ಟ್ ಆಗುತ್ತೆ. ಬೆಂಗಾಲು ಕ್ಲೀನಪ್ ಆಗಬೇಕು. ಕ್ಲೀನಪ್ ಆಗಬೇಕಂತ 1 ವರ್ಷ ಅಲ್ಲ ಸರ್, ನನಗೆ ಗೊತ್ತಿಂಗ್ ಒಂದು 2 ವರ್ಷ ಬೇಕು ಸರ್. ಕ್ಲೀನಪ್ ಆಗುತ್ತೆ ಅಂತೀರಾ? 5 ವರ್ಷ ಆಗಬೇಕು ಸರ್. ಓಕೆ. ಇವಿಷ್ಟು ಉದಯ್ ಶೇಖರ್ ಅವರ ಮಾತು. ವಿಜಯ್ ಅವರು ಕತ್ತಿ ಅಲಗಿನ ಮೇಲಿನ ನಡೆ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಎಷ್ಟು ದಿವಸ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಈ ಸಂದರ್ಶನದಿಂದ ತಾವು ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಂತ ನೋಡ್ತಾ ಇದ್ದೀವಿ. ಇವಿಷ್ಟು ನಮ್ಮ ಸಂದರ್ಶನ. ನಮಸ್ಕಾರ ಸರ್.